ಫಿಫ್ತ್ ಅಂತ ಪ್ರೋಗ್ರಾಮ್ ಯಾವ್ದಿಗೆ ಬರಬೇಕಂದ್ರೆ ಲೊಕೇಶನ್ 34 ಮತ್ತು 35 ಇರೋ ಡಾಟನ್ನ ಅಡಿಷನ್ ಮಾಡಿ ಅದನ್ನ ಅದ್ರ LSB ನ R5 ಅಲ್ಲಿ MSB ನ R6 ಅಲ್ಲಿ ಸ್ಟೋರ್ ಮಾಡೋ ಥರ ಪ್ರೋಗ್ರಾಮ್ ಬರೀಬೇಕು. ಪ್ರೋಗ್ರಾಮ್ ಬಂದ್ಬಿಟ್ಟು ಇದು ಈ ಪ್ರೋಗ್ರಾಮ್ ಅಲ್ಲೇ ಫಸ್ಟ್ 34 ಮತ್ತು 35 ಹೇಳಿದ್ವಿ. 34 ಮತ್ತು 35ಗೆ ಒಂದೆರಡು ಡಾಟಾ ಕೊಟ್ಟಿರೋಣ. ಒಂದಕ್ಕೆ 14 ಮತ್ತೊಂದು 56 ಅಂತ ಕೊಟ್ಟು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಲೈನ್ ಏನಾಗ್ತಂದ್ರೆ ಮೂವ್ R1, 34H ಅಂದ್ರೆ R1 ಅನ್ನೋ ರಿಜಿಸ್ಟ್ರಿಗೆ 34H ಅನ್ನೋದು ಡೈರೆಕ್ಟ್ ಇಮಿಡಿಯೇಟ್ ಅಡ್ರೆಸ್ ಆಗ್ತಿದೆ. 34 ಅನ್ನೋ ವ್ಯಾಲ್ಯೂ R1 ಗೆ ಬಂದಿದೆ. ನೆಕ್ಸ್ಟ್ R6 ಅನ್ನೋದನ್ನ 00 ಮಾಡ್ತೀವಿ, ಯಾಕಂದ್ರೆ ಇದು ಕ್ಯಾರಿಯಾಗಿ ಒಂಥರ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಗೊತ್ತಾಗುತ್ತೆ. R6 00 ಆಯ್ತು ಈಗ. ಆಮೇಲೆ ನೆಕ್ಸ್ಟ್ ಏನಾಗ್ತಂದ್ರೆ ಅಕ್ಯುಮುಲೇಟರ್ಗೆ ಕಂಟೆಂಟ್ ಆಫ್ R1 ಬರುತ್ತೆ. ನೋಡಿದ್ವಿ, ಅಕ್ಯುಮುಲೇಟರ್ ಕಂಟೆಂಟ್ ಆಫ್ R1 ಬರುತ್ತೆ ಅಂದ್ರೆ 34 ಅಲ್ಲಿರೋ 34 ಲೊಕೇಶನ್ ಕಂಟೆಂಟ್ ಅಂದ್ರೆ 14 ಅದು ಅಕ್ಯುಮುಲೇಟರ್ ಬರುತ್ತೆ. ಈಗ ಮೂವ್ ಎ ಎಟ್ ಆಫ್ R1 ಅಂದ್ರೆ ಕಂಟೆಂಟ್ ಆಫ್ R1 ನೋಡಿದ್ವಿ. 34 ಇರೋದು 34 ಈ ತರ 34 ಲೊಕೇಶನ್ ಇದೆ, 14 ಅದು ಅಕ್ಯುಮುಲೇಟರ್ ಬಂದಿದೆ. ಈಗ 34 ಆಯ್ತಲ್ಲ ಲೊಕೇಶನ್, 35 ಲೊಕೇಶನ್ ತಗೊಂಡ್ಬೇಕಲ್ಲ, ಅದಕ್ಕೋಸ್ಕರ ಇನ್ಕ್ರಿಮೆಂಟ್ R1 34 ಇರೋದು 35 ಮಾಡ್ಕೊಂತೀವಿ. R1 ಇರೋದು 34 35 ಆಗುತ್ತೆ. ಈಗ 35 ಆಯ್ತು. ಈಗ ಮೂವ್ B, ಎಟ್ ಆಫ್ R1 B ಅನ್ನೋ ರಿಜಿಸ್ಟ್ರಿಗೆ ಈಗ 35 ಇದೆ. R1 ಅಂದ್ರೆ ಈಗ 34 ಆಗಿತ್ತು, 35 ಆಗಿದೆ R1. B ಗೆ ಎಟ್ ಆಫ್ R1 ಅಂದ್ರೆ ಕಂಟೆಂಟ್ ಆಫ್ R1 ಅಂದ್ರೆ 35 ಅಲ್ಲಿ ಕರೆಯೋ ಕಂಟೆಂಟ್ B ಗೆ ಬರಬೇಕು. ಈಗ B ಗೆ ಬಂದಿದೆ ಕಂಟೆಂಟ್ 56 ಅನ್ನೋದು 56 ಕಂಟೆಂಟ್ B ಗೆ ಬಂದಿದೆ. ಈಗ ಇವೆರಡು ಅಡಿಷನ್ ಆಗಿ ಅದು ರಿಸಲ್ಟ್ A ಅಲ್ಲಿ ಇರುತ್ತೆ. ಈಗ ಅಡಿಷನ್ ಆಗುತ್ತೆ. ಅಡಿಷನ್ ಆಗಿ ರಿಸಲ್ಟ್ 6 ಅನ್ನೋದು A ಅಲ್ಲಿ ಇದೆ. ಈ JNC ಸ್ಕಿಪ್ ಅಂದ್ರೆ ಜಂಪ್ ನೋ ಕ್ಯಾರಿ ಅಂತ. ಜಂಪ್ ನೋ ಕ್ಯಾರಿ ಯಾಕಂದ್ರೆ ಈಗ ಅಕಸ್ಮಾತ್ ಕ್ಯಾರಿ ಇಲ್ಲ ಅಂದ್ರೆ ಇದು ಸ್ಕಿಪ್ಪಿಗೆ ಸ್ಕಿಪ್ ಅನ್ನೋರಿಗೆ ಇದು ಏನಂದ್ರೆ ಸ್ಕಿಪ್ ಅನ್ನೋರಿಗೆ ಹೋಗ್ಬಿಡುತ್ತೆ. ಇಲ್ಲ ಅಂದ್ರೆ R6 ಅನ್ನೋದು ಅವಾಗಲೇ 00 ಮಾಡಿದ್ರು ಅದನ್ನ 1 ಮಾಡುತ್ತೆ. ಯಾಕಂದ್ರೆ ನಮ್ದು MSP R6 ಅಂತ ಅವ್ರು ಹೇಳಿದಾರಲ್ಲ, ಅದಕ್ಕೆ ಅದು 1 ಕ್ಯಾರಿ ಇದ್ರೆ ಅದು 1 ಮಾಡ್ಕೊಂತೀವಿ, ಇಲ್ಲ ಅಂದ್ರೆ 0 ಇರುತ್ತೆ. ಈಗ ಸ್ಕಿಪ್ಪಿಗೆ ಈ ಸ್ಕಿಪ್ಪಿಗೆ ಹೋಯ್ತು, ಯಾಕಂದ್ರೆ ಇಲ್ಲ ಕ್ಯಾರಿ ಇಲ್ಲ, ಅದಕ್ಕೆ ಸ್ಕಿಪ್ಪಿಗೆ ಹೋಯ್ತು. ಆಮೇಲೆ R5 LSP ನ ಸ್ಟೋರ್ ಮಾಡಿ ಏನಿರಲ್ಲ, ಅದಕ್ಕೋಸ್ಕರ R5 LSP ಸ್ಟೋರ್ ಮಾಡ್ತೀವಿ. R5 LSP ಸ್ಟೋರ್ ಆಯ್ತಂದ್ರೆ R5 ಗೆ ಅಕ್ಯುಮುಲೇಟರ್ ರಿಸಲ್ಟ್ ಈ ತರ ಅದು ಬಂದಿದೆ LSP. ಇಷ್ಟೇ ಪ್ರೋಗ್ರಾಮ್. ಅದನ್ನೇ ಇಲ್ಲಿ ADD ಬದಲು SUBB ಅಂತ ಹಾಕಿದ್ರೆ ಸಬ್ಟ್ರಾಕ್ಷನ್ ಆಗುತ್ತೆ. ಇಷ್ಟೇ.